ಇವತ್ ನಮ್ ಕಾವುಗೆ 200 ರೂಪೀಸ್ ಕಳ್ ನೋಟ್ ಕೊಟ್ಟು ಪ್ರ್ಯಾಂಕ್ ಮಾಡವ ಅಂತ ಹೋಗಿದ್ದೆ, ಆದ್ರೆ ಈ ತರ ಆಯ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಿಯಪಟ್ನ ಹುಡುಗಿ ಸ್ವಾತಿ. ಇವತ್ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ನಾನು ಮತ್ತೆ ಯಜಮಾನ್ರು ಇಬ್ರು ಸೇರಿ ಅವ್ರ ಊರಲ್ಲೇನೋ ಕೆಲಸ ಇತ್ತು ಅಂತ ಹೇಳಿ ಊರಿಗೆ ಹೋಗೋಣ ಅಂತ ಇಬ್ರು ಕೂಡ ಊರಿಗೆ ಬಂದ್ವಿ. ಮನೆಗ್ ಬಂದ ತಕ್ಷಣ ಅಮ್ಮವರು ಫ್ರೆಶ್ ಆಗಿ ಹಣ್ಣು ಕಟ್ ಮಾಡ್ಕೊಟ್ರು. ಹಣ್ಣೆಲ್ಲ ತಿನ್ಕೊಂಡು ಅಲ್ಲಿದ್ದೆಲ್ಲ ಕೆಲಸನೂ ಮುಗಿಸ್ಕೊಂಡ್ವಿ. ಆಮೇಲೆ ಗುಂಡುನ ಬರ್ಬೇಕಿದ್ರೆ ಈ ಸಲ ಅಲ್ಲೇ ಬಿಟ್ಟು ಬಂದಿದೆ, ಅವನು ಕೂಡ ಕರ್ಕೊಂಡು ಮತ್ತೆ ರಿಟರ್ನ್ ನಮ್ಮ ಊರಿಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ಸ್ಪಂದು ಈ 200 ಅಮೌಂಟ್ ನನಗೆ ಕೊಟ್ಲು. ಆಮೇಲೆ ನಮ್ ಕಾವುಗೆ ಯಾಕೆ ಪ್ರ್ಯಾಂಕ್ ಮಾಡಬಾರ್ದು ಅಂತ ಹೇಳಿ ಪ್ರ್ಯಾಂಕ್ ಮಾಡಕ್ ಹೋದ್ವಿ. ಏನೆಲ್ಲ ಹೋಯ್ತು ಅಂತ ನೀವೇ ನೋಡಿ. ತಿಂಡಿ ತಗೊಬರೋಗು. ಇದ್ರಲ್ಲಿ ಬರೋದಿಲ್ಲ, ಅದ್ರಲ್ಲಿ ದುಡ್ಡು ₹2 ತಗೋ. ಏನ್ ತಗೋಬತ್ತಿ? ತಗೋಬರೋ. ಏನಿದು? ಮತ್ತೆ ಇವತ್ತಿನ ನೈಟ್ ಸಾಂಬಾರ್ಗೆ ಹಲಸಿಕಾಯಿ ಸಾಂಬಾರ್ ಮಾಡ್ತಿದ್ದೆ. ಅದಕ್ಕೆ ಅಮ್ಮ ಮತ್ತೆ ಸ್ಪಂದು ಇಬ್ರು ಸೇರಿ ಹಲಸಿಕಾಯಿ ಕಟ್ ಮಾಡ್ಕೋತಿದ್ರೆ. ಅದ್ರಲ್ಲಿ ಏನ್ ಗೊತ್ತಾ ಸ್ಪೆಷಲ್, ಇವತ್ತಿನ ಕಾಲದ ಮಕ್ಳಿಗೆ ಕುಡ್ಲು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅಂತದ್ರಲ್ಲಿ ನಮ್ಮನೆ ಕುಡ್ಲು ಮತ್ತೆ ಮಚ್ಚು ಇನ್ನ ಯೂಸ್ ಮಾಡ್ತೀವಿ. ಇನ್ನು ಯಾರ್ಯಾರು ಈ ಕುಡ್ಲು ಮತ್ತೆ ಮಚ್ಚು ಯೂಸ್ ಮಾಡ್ತಿದ್ದೀರಾ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇವತ್ತಿಗೆ ಇಷ್ಟೇ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ವಿಡಿಯೋನ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಲಿಂಕ್ ನಾನು ಇನ್ಸ್ಟಾ ಬಯೋದಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಮತ್ತೆ ಸಿಗುವ. ಬಾಯ್.